ನಮ್ಮ ವಿಧಾನ ಪರಿಷತ್ನಲ್ಲಿ ನಾನು ಇಲ್ಲಿವರೆಗೆ ಸುಮಾರು 44-45 ವರ್ಷ ಕಾಲಿಟ್ಟಿದ್ದೀನಿ. ಸದನ ಸರಿಯಾಗಿ ನಡಿಬೇಕನ್ನುವಂಥ ಉದ್ದೇಶ ನನ್ನದು. ಪ್ರಶ್ನೋತ್ತರ ವೇಳೆ ಅಂದರೆ 1 ಅವರ್ ಪ್ರಶ್ನೋತ್ತರ ಇರ್ತಿದೆ. ಹೆಚ್ಚು ಕಡಿಮೆ ಆಗೋದು ನಾನು 15 ನಿಮಿಷ ಜಾಸ್ತಿ ಕೊಟ್ಟಿರ್ತೀನಿ, 75 ನಿಮಿಷ ಕೊಟ್ಟಿರ್ತೀನಿ. ಒಂದೊಂದು ಪ್ರಶ್ನೆಗೆ ಎಲ್ಲರೂ ಎದ್ದು ಗಲಾಟೆ ಮಾಡಿ ನಿನ್ನೆ ಒಂದು ಪ್ರಶ್ನೆಗೆ 22 ನಿಮಿಷ, ಇನ್ನೊಂದು ಪ್ರಶ್ನೆಗೆ 10 ನಿಮಿಷ, ಮತ್ತೊಂದು ಪ್ರಶ್ನೆ 10 ನಿಮಿಷ, 43 ನಿಮಿಷಕ್ಕೆ ಕೇವಲ 3 ಪ್ರಶ್ನೆಗಳು ಆಗ್ಯಾವ ನಿನ್ನೆ. ಹಿಂಗಾದಾಗ ನಾವು ಬೆಲ್ ಹೊಡೆದ್ರು ಕೇಳೋದಿಲ್ಲ, ನಮಗೆ ಕೇಳೋಂಗಿಲ್ಲ, ಎದ್ದೆದ್ದು ಮಾತಾಡ್ತಾರೆ, ಮತ್ತೆಲ್ಲ ಅವರ ಮಾತಾಡ್ತಾರೆ, ಗಲಾಟೆ ಆಗ್ತಾವೆ. ಹಿಂಗಾಗೋದ್ರಿಂದ ಸದನವನ್ನು ನಡೆಸೋದು ಭಾಳ ಕಷ್ಟದ ಕೆಲಸ ಐತಿ. ಮತ್ತು ನಮಗೂ ಅಲ್ಲಿ ಮೇಲೆ ಕೂತ್ಕೊಂಡಾಗ ಪೇಷನ್ಸ್ ಅನ್ನೋದು ಇರ್ತಿದೆ. ಅದು ಬಿಯಾಂಡ್ ಕಂಟ್ರೋಲ್ ಹೋದ್ರೆ ಮತ್ತು ನಾವು ಏನಾಗ್ತೀವೋ ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಆ ಥರ ಆಯಿತು. ನಾನು ಭಾಳ ಥರ ಹೇಳ್ತೀನಿ, ಎಲ್ಲ ಸದಸ್ಯರಿಗೆ ಟ್ರೈನಿಂಗು ಕೊಡಿಸಿ ನಾನು. ಮತ್ತು ಅದನ್ನು ಹೇಳಿದಾಗೂ ಕೂಡ ಅವ್ರು ಯಾರು ಸಭಾಪತಿ ಮಾತನ್ನು ಗೌರವಿಸೋದಿಲ್ಲ, ಸಭಾಪತಿ ಮಾತು ಕೇಳಿಲ್ಲ ಅಂದ್ರೆ ಹೌಸ್ ನಡೆಸೋದು ಭಾಳ ಮುಷ್ಕಿಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ನನಗೆ 3 ಪ್ರಶ್ನೆಗಳಿಗೆ 43 ನಿಮಿಷ ಆಯಿತು. ಉಳಿದ ಪ್ರಶ್ನೆಗಳಿದ್ದಾಗ ನಾನು ನಿನ್ನೆ ಅದು ಕೆಲವು ಸಮಯ ಆದ ನಂತರ ಉಳಿದವ್ರನ್ನ ಪ್ರಶ್ನೋತ್ತರ ಅವಧಿ ಮುಕ್ತಾಯ ಆಗುತ್ತೇನೆ. ಅವಾಗ ನಿನ್ನೆಲ್ಲರೂ ಗಲಾಟೆ ಮಾಡಿದ್ರು, ಎದ್ದರು. ಗಲಾಟೆ ಮಾಡಿದ ನಂತರ ಮತ್ತು ಸಹಜ ಐತಿ, ಹೌಸನ್ನು ನಡೆಸ್ಬೇಕು. ಹಂಗೆ ಸಭಾಪತಿ ಮಾತನ್ನು ಕೇಳಬೇಕು, ಸಭಾಪತಿ ಅನುಮತಿ ಇಲ್ಲದೆ ಮಾತಾಡಬಾರ್ದು ಅನ್ನೋಂಥ ನಮ್ಮ ನೇಮ್ ಇದೆ. ಆ ನೇಮವನ್ನು ಮೀರಿ ಮಾಡಿದಾಗ ನಮಗೇನು ಮಾಡೋಕ್ಕಾಗೋಲ್ಲ. ಅದಕ್ಕೆ ನಾನು ವಿನಂತಿ ಮಾಡಿಕೊಂಡೆ, 1 ಸಲ 10 ಸಲ ವಿನಂತಿ ಮಾಡಿಕೊಂಡು, ಇದು ಹಿರಿಯರ ಮನೆ, ಚಿಂತಕರ ಚಾವಡಿ ಅಂತಾರೆ, ನಮ್ಮನ್ನು ನೋಡ್ತಿರ್ತಾರೆ, ಉತ್ತರ ಕನ್ನಡ ಸಮಸ್ಯೆಗಳಿದಾವೆ, ಇವನ್ನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಿಮ್ದೆಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಸಹಕಾರ ಸಿಗಲಾಗ ಸಹಜವಾಗಿ ಬೇಸಾದಕ್ಕೆ ನಾನು ನಿನ್ನೆ ಸದನದ ನಿರ್ಗಮನ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಲಾಸ್ಟ್ ಟೈಮಿಗೆ ಒಂದು 3 ವರ್ಷದಿಂದ ಒಮ್ಮೆ ಆಗಿತ್ತು. ಬಟ್ ಇಲ್ಲ ಬಂದವರಿಲ್ಲ ನಮ್ಗೆ ಅಂದ್ರೇನು, ಯಾವುದೋ ಬಿಲ್ ಇತ್ತದು, ಬಿಲ್ ಸಲುವಾಗಿ 3 ಗಂಟೆ ಟೈಮ್ ಕೊಟ್ಟಿದ್ದು, ಬಂದಿರಲಿಲ್ಲ. 3:30 ಸ್ಟಾರ್ಟ್ ಆಯಿತು. ಅವಾಗ ಹೇಳಿದರು, ಅದೇನು ದೊಡ್ಡ ಇಶ್ಯೂ ಅಲ್ಲ, ಅವ್ರು ಬಂದು ತಿಳ್ಕೊಂಡ್ರು. ಬಟ್ ಇದು ಸುದೀರ್ಘವಾದ ಸಮಯದಲ್ಲಿ ನಿನ್ನೆ ನನಗೇನಂದ್ರೆ ಬೇಸರ ಏನಂದ್ರೆ, ಯಾರು ಪ್ರಶ್ನೆಯನ್ನು ಕೇಳ್ತಾರೋ ಆ ಪ್ರಶ್ನೆ ಕೇಳಿದಂಥವ್ರು ಅವರು ಒಂದು ಸಬ್ ಕ್ವಶನ್ ಕೇಳೋಕೆ ಒಂದು ಇದನ್ನಿಟ್ಟಿವಿ ನಾವು, ಒಂದೇನು ಸಬ್ ಕ್ವಶನ್ ಕೇಳೋಕೆ ಒಂದು ಪ್ರೊವಿಷನ್ ಇಟ್ಟಿವಿ. ಎಲ್ಲರೂ ಎದ್ದದ ಕ್ವಶನ್ ಕೇಳೋದು, ಎಲ್ಲರೂ ಏನು ಮಾತಾಡಿದ್ರೆ ಸದನವನ್ನು ಹೆಂಗೆ ನಡೆಸ್ಬೇಕು ನೀವು ಹೇಳಿದಾನೆ. ಅದಕ್ಕೆ ನಾನು ನಡೆಸೋ ಅಂಥ ಇದು ವಾತಾವರಣ ನಿರ್ಮಾಣ ಆಗಲಿಲ್ಲ. ವಾತಾವರಣ ಭಾಳಷ್ಟು ಮುಜುಗರ ಉಂಟು ಮಾಡಿದ್ದಕ್ಕೆ ನಾನು ಬೇಸರಾಗಿ ಓದೋದು ನಿಜ. ಯಾರ ಮೇಲೆ ಅಪಾದನೆ ಮಾಡಿಲ್ಲ. ಬಟ್ ಎಲ್ಲರೂ ಜವಾಬ್ದಾರಿ. ಸದನವನ್ನು ನಡೆಸಬೇಕಾದ್ರೆ ಕೇವಲ ಸಭಾಪತಿ ಅಥವಾ ಸಭಾನಾಯಕರು ಅಂಥವರಲ್ಲ, ಎಲ್ಲರ ಜವಾಬ್ದಾರಿ ಇರುತ್ತೆ. ಎಲ್ಲರೂ ಕೂಡ ನಡೆಸಬೇಕನ್ನೋಂಥ ಮನವಿಯನ್ನು ಮತ್ತೊಂದು ಸಾರಿ ನಾನು ಮಾಡಿದ್ದೀನಿ. ಸರ್, ಇದರ ಮಧ್ಯೆ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಪೀಕರ್ಗೂ ಹಾಗೂ ಸಭಾಪತಿಗಳ ನಡುವೆ ಸಮನ್ವಯದ ಕೊರತೆ ಕಾಡ್ತಾ ಇದೆ. ಈಗ ಮಾತಾಡಬೇಡಿ ಯಾರು, ಏನಿಲ್ಲ, ನಮ್ದು ಏನೋ ಸಮನ್ವಯ. ಈಗ ನಾ ಮಾತಾಡಿನಿ ಖದರ್ ಅವ್ರಿಗೂ ಬೆಳಗ್ಗೆ ನಿನ್ನ ನಮ್ಮ ಸದನದಲ್ಲಿ ರೇಸ್ ಮಾಡಿದರು, ಅದೇನೂ ಇಲ್ಲ. ನಮಗೆ ಅವ್ರಿಗೆ ಇದು ಬರೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರ ಅಸೆಂಬ್ಲಿನಂತ ಕೌನ್ಸಿಲು ಯಾವ್ದಾರ ಜಾಯಿಂಟ್ ಇದು ಸಮಸ್ಯೆ ಇದ್ದಾಗ ಇಬ್ಬರು ಕೂಡ ಮಾತಾಡ್ತೀವಿ. ಮತ್ತು ಯಾವುದೇ ರೀತಿಯಿಂದ ನನಗೆ ಸ್ಪೀಕರ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಬೆಳಗ್ಗೆ ಮಾತಾಡೀನಿ. ಮತ್ತು ಅವರ ಇದರಲ್ಲಿ ನನಗೆ ಎಲ್ಲ ಅವರ ತಂದೆಯವ್ರ ಕಾಲಕ್ಕೆ ಬಂದೀನಿ ನಾನು. ಮತ್ತು ಅವರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನನಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ, ಮತ್ತು ನಾವು ಸ್ನೇಹಿತರ ಥರ ನಾದೀವಿ. ಅದೇನೋ ತಪ್ಪು ಕಲ್ಪನೆ ಆಗಿ ಏನೋ ಬಂದಿತ್ತು. ಬಟ್ ನನಗೆ ಅವ್ರಿಗೆ ಯಾವಾಗೂ ಕಾಂಟ್ರಾಕ್ಟ್ ಬಂದಿಲ್ಲ, ಬರುವುದಿಲ್ಲ. ಈಗ ನೀವು ತಮ್ಮ ಅಸಮಾಧಾನದ ವಿಚಾರವನ್ನು ಸದಸ್ಯರ ಜೊತೆ ಹಂಚಿಕೊಳ್ಬೋದಿತ್ತು. ಹಂಚ್ಕೊಂಡಿದ್ದೀನಿ, ಹೇಳಿದ್ದೀನಿ. ಅಲ್ಲೇ ಸದನದಲ್ಲಿ ಹೇಳೋದ್ರಿಂದ ರೆಕಾರ್ಡಿಗೆ ಹೋಗುತ್ತೆ, ಅದು ಆಗಬಾರ್ದು ಅನ್ನೋದಕ್ಕೆ ನಾನೇ ಪೊಲೈಟಾಗಿ ಉಪಾಧ್ಯಕ್ಷನ ಕುಂದಿರಿ ಸದನ ನಡೆಸಕ್ಕೆ ಬಂದು ನಾನು ಒಬ್ಬಳಿಗೆ ಹೋದೆ. ಇಷ್ಟೇ. ಸ್ಟಾರ್ಡ್ ಇಲ್ಲ, ಅನ್ಸ್ಟಾರ್ಡ್ ಇನ್ನೂ ಸುಮಾರು 300 ಪ್ರಶ್ನೆಗಳು ಬರಬೇಕು. ಅದಕ್ಕೆ ನಾನು ಹೇಳಿನಿ ಇವತ್ತು. ಇದು ನಾನು ಸದನದಲ್ಲಿ ಹೋದಾಗ ಹೇಳ್ತೀನಿ. ನಾನು ಯಾರ ಅಧಿಕಾರಿಗಳು ಯಾವ ಇಲಾಖೆ ಹೇಳಬೇಕಂತೀನಿ ಅವ್ರ ಹೆಸರನ್ನು ನಾನು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅದೇನು ಮಾಡ್ತಾರೆ ಸಭಾನಾಯಕ ನೋಡ್ತೀನಿ, ಮಧ್ಯಾಹ್ನ ಆಗತ್ತೆ. ಒಟ್ಟಾರೆ ನಮ್ದು ಏನಂದ್ರೆ, ಪರ್ಟಿಕ್ಯುಲರ್ಲಿ ಬೆಳಗಾವಿ ಅಂತ ಅಲ್ಲ, ಎಲ್ಲೇ ಬೆಂಗಳೂರಾಗಲಿ ಬೆಳಗಾವಿ ನಮ್ಮ ಸದನ ವಿಧಾನ ಪರಿಷತ್ತು ಭಾಳ ಉತ್ತಮವಾದಂಥದ್ದು ನಡಿಬೇಕು. ನಾವು ಮಾದರಿಯಾಗಿರೋದರಿಂದ ಎಲ್ಲರೂ ನಮ್ಮ ನೋಡ್ತಿರ್ತಾರೆ. ಆ ನಮ್ಮದು ವಿಧಾನ ಪರಿಷತ್ ಏನಿದೆಯಲ್ಲ, ಚಿಂತಕರ ಚಾವಡಿಯಿಂದ ಚಿಂತಕರ ಚಾವಡಿಯಾಗೇ ಇರಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ಮತ್ತೊಮ್ಮೆ ತಮ್ಮ ಮೂಲಕ ಮಾನ್ಯ ಸದಸ್ಯರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡು ಸರಿಯಾದ ರೀತಿಯಿಂದ ಮುಂದಾದರೂ ನಡೆಸೋಣ ಅನ್ನುವಂಥ ಮನವಿಯನ್ನು ನಾನು ಮಾಡ್ಕೊಂಡಿದ್ದೆ. ಸರ್, ಒಂದು ಸಣ್ಣ ಪ್ರಶ್ನೆ. ಈಗ ಉತ್ತರ ಕರ್ನಾಟಕ ಭಾಗದ ವಿಚಾರಗಳ ಚರ್ಚೆ ಪ್ರತಿ ಬಾರಿ ಕೇಳ್ತಾ ಇರ್ತೀರ, ಎಲ್ಲರೂ ಮಾಡ್ತಾರೆ, ಆದರೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ಬಾರಿಯೂ ಬೇಡಿಕೆ ಇದೆ, 1 ವಾರ ಎಕ್ಸ್ಟೆಂಡ್ ಮಾಡಿ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಭಾಗದವರಾಗಿ ತಾವು ಇದ್ರ ಬಗ್ಗೆ ನಮ್ಮದು ಏನಂದ್ರೆ, ಸರ್ಕಾರ ತೀರ್ಮಾನ ಮಾಡ್ತಾ ಇದ್ದೀವಿ,
ಸದನ ನಡೆಸೋದು ಅಷ್ಟೇ ನಮ್ಮ ಜವಾಬ್ದಾರಿ. ಇವತ್ತು ನೀವು 9ನೇ ತಾರೀಕಿನ 20ನೇ ತಾರೀಕು ನಡೆಸ್ರಪ್ಪ ಅಂದರೆ 20 ತಾರೀಕು ಇಲ್ಲ ಎಂಟು ಮಟ್ಟ ನಡೆಸ್ತೀವಿ. ಸರ್ಕಾರ ನಡೆಸೋದು ಇದನ್ನು ಮಂಡಳವನ್ನು ನಡೆಸೋದು ಸರ್ಕಾರ ಜವಾಬ್ದಾರಿ. ಅದು ಡೇಟ್ ಫಿಕ್ಸ್ ಮಾಡೋದು, ನಡೆಸೋದು ನಮ್ಮ ಜವಾಬ್ದಾರಿ. ನಾವೇನು ಸರ್ಕಾರ ನಿರ್ಣಯ ತಗೋದು ಆ ಸರ್ಕಾರ ನಿರ್ಣಯಂತ ಸದನವನ್ನು ನಡೆಸೋ ಜವಾಬ್ದಾರಿ ನಾವು ನಡೆಸ್ತೀವಿ. ನಮ್ಮ ವಿಧಾನ ಪರಿಷತ್ನಲ್ಲಿ ನಾನು ಇಲ್ಲಿವರೆಗೆ ಸುಮಾರು 44-45 ವರ್ಷ ಕಾಲಿಟ್ಟಿದ್ದೀನಿ. ಸದನ ಸರಿಯಾಗಿ ನಡಿಬೇಕನ್ನುವಂಥ ಉದ್ದೇಶ ನನ್ನದು. ಪ್ರಶ್ನೋತ್ತರ ವೇಳೆ ಅಂದರೆ 1 ಅವರ್ ಪ್ರಶ್ನೋತ್ತರ ಇರ್ತಿದೆ. ಹೆಚ್ಚು ಕಡಿಮೆ ಆಗೋದು ನಾನು 15 ನಿಮಿಷ ಜಾಸ್ತಿ ಕೊಟ್ಟಿರ್ತೀನಿ, 75 ನಿಮಿಷ ಕೊಟ್ಟಿರ್ತೀನಿ. ಒಂದೊಂದು ಪ್ರಶ್ನೆಗೆ ಎಲ್ಲರೂ ಎದ್ದು ಗಲಾಟೆ ಮಾಡಿ ನಿನ್ನೆ ಒಂದು ಪ್ರಶ್ನೆಗೆ 22 ನಿಮಿಷ, ಇನ್ನೊಂದು ಪ್ರಶ್ನೆಗೆ 10 ನಿಮಿಷ, ಮತ್ತೊಂದು ಪ್ರಶ್ನೆ 10 ನಿಮಿಷ, 43 ನಿಮಿಷಕ್ಕೆ ಕೇವಲ 3 ಪ್ರಶ್ನೆಗಳು ಆಗ್ಯಾವ ನಿನ್ನೆ. ಹಿಂಗಾದಾಗ ನಾವು ಬೆಲ್ ಹೊಡೆದ್ರು ಕೇಳೋದಿಲ್ಲ, ನಮ್ಗೆ ಕೇಳೋಂಗಿಲ್ಲ, ಎದ್ದೆದ್ದು ಮಾತಾಡ್ತಾರೆ, ಮತ್ತೆಲ್ಲ ಅವರ ಮಾತಾಡ್ತಾರೆ, ಗಲಾಟೆ ಆಗ್ತಾವೆ. ಹಿಂಗಾಗೋದ್ರಿಂದ ಸದನವನ್ನು ನಡೆಸೋದು ಭಾಳ ಕಷ್ಟದ ಕೆಲಸ ಐತಿ. ಮತ್ತು ನಮಗೂ ಅಲ್ಲಿ ಮೇಲೆ ಕೂತ್ಕೊಂಡಾಗ ಪೇಷನ್ಸ್ ಅನ್ನೋದು ಇರ್ತಿದೆ. ಅದು ಬಿಯಾಂಡ್ ಕಂಟ್ರೋಲ್ ಹೋದ್ರೆ ಮತ್ತು ನಾವು ಏನಾಗ್ತೀವೋ ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಆ ಥರ ಆಯಿತು. ನಾನು ಭಾಳ ಥರ ಹೇಳ್ತೀನಿ, ಎಲ್ಲ ಸದಸ್ಯರಿಗೆ ಟ್ರೈನಿಂಗು ಕೊಡಿಸಿ ನಾನು. ಮತ್ತು ಅದನ್ನು ಹೇಳಿದಾಗೂ ಕೂಡ ಅವ್ರು ಯಾರು ಸಭಾಪತಿ ಮಾತನ್ನು ಗೌರವಿಸೋದಿಲ್ಲ, ಸಭಾಪತಿ ಮಾತು ಕೇಳಿಲ್ಲ ಅಂದ್ರೆ ಹೌಸ್ ನಡೆಸೋದು ಭಾಳ ಮುಷ್ಕಿಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ನನಗೆ 3 ಪ್ರಶ್ನೆಗಳಿಗೆ 43 ನಿಮಿಷ ಆಯಿತು. ಉಳಿದ ಪ್ರಶ್ನೆಗಳಿದ್ದಾಗ ನಾನು ನಿನ್ನೆ ಅದು ಕೆಲವು ಸಮಯ ಆದ ನಂತರ ಉಳಿದವ್ರನ್ನ ಪ್ರಶ್ನೋತ್ತರ ಅವಧಿ ಮುಕ್ತಾಯ ಆಗುತ್ತೇನೆ. ಅವಾಗ ನಿನ್ನೆಲ್ಲರೂ ಗಲಾಟೆ ಮಾಡಿದ್ರು, ಎದ್ದರು. ಗಲಾಟೆ ಮಾಡಿದ ನಂತರ ಮತ್ತು ಸಹಜತೆ ಹೌಸನ್ನು ನಡೆಸ್ಬೇಕು. ಹಂಗೆ ಸಭಾಪತಿ ಮಾತನ್ನು ಕೇಳಬೇಕು, ಸಭಾಪತಿ ಅನುಮತಿ ಇಲ್ಲದೆ ಮಾತಾಡಬಾರ್ದು ಅನ್ನೋಂಥ ನಮ್ಮ ನೇಮ್ ಇದೆ. ಆ ನೇಮವನ್ನು ಮೀರಿ ಮಾಡಿದಾಗ ನಮಗೇನು ಮಾಡೋಕ್ಕಾಗೋಲ್ಲ. ಅದಕ್ಕೆ ನಾನು ವಿನಂತಿ ಮಾಡಿಕೊಂಡೆ, 1 ಸಲ 10 ಸರಿ ವಿನಂತಿ ಮಾಡ್ಕೊಂಡು, ಇದು ಹಿರಿಯರ ಮನೆ, ಚಿಂತಕರ ಚಾವಡಿ ಅಂತಾರೆ, ನಮ್ಮನ್ನು ನೋಡ್ತಿರ್ತಾರೆ, ಉತ್ತರ ಕನ್ನಡ ಸಮಸ್ಯೆಗಳಿದಾವೆ, ಇವನ್ನೆಲ್ಲ ಮಾಡಬೇಕು ಅನ್ನೋದಕ್ಕೆ ನಿಮ್ದೆಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಸಹಕಾರ ಸಿಗಲಾಗ ಸಹಜವಾಗಿ ಬೇಸರದಕ್ಕೆ ನಾನು ನಿನ್ನೆ ಸದನದ ನಿರ್ಗಮನ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಲಾಸ್ಟ್ ಟೈಮ್ ಈಗ ಒಂದು 3 ವರ್ಷದಿಂದ ಒಮ್ಮೆ ಆಗಿತ್ತು. ಬಟ್ ಇಲ್ಲ ಬಂದವರಿಲ್ಲ ನಮ್ಗೆ ಅಂದ್ರೇನು, ಯಾವುದೋ ಬಿಲ್ ಇತ್ತದು, ಬಿಲ್ ಸಲುವಾಗಿ 3 ಗಂಟೆ ಟೈಮ್ ಕೊಟ್ಟಿದ್ದು, ಬಂದಿರಲಿಲ್ಲ, 3:30 ಸ್ಟಾರ್ಟ್ ಆಯಿತು. ಅವಾಗ ಹೇಳಿದರು ಅದೇನು ದೊಡ್ಡ ಇಶ್ಯೂ ಅಲ್ಲ, ಅವ್ರು ಬಂದು ತಿಳ್ಕೊಂಡ್ರು. ಬಟ್ ಇದು ಸುದೀರ್ಘವಾದ ಸಮಯದಲ್ಲಿ ನಿನ್ನೆ ನನಗೇನಂದ್ರೆ ಬೇಸರ ಏನಂದ್ರೆ, ಯಾರ ಪ್ರಶ್ನೆಯನ್ನು ಕೇಳ್ತಾರೋ ಆ ಪ್ರಶ್ನೆ ಕೇಳಿದಂಥವ್ರು ಅವರು ಒಂದು ಸಬ್ ಕ್ವಶನ್ ಕೇಳೋಕೆ ಒಂದು ಇದನ್ನಿಟ್ಟಿವಿ ನಾವು, ಒಂದೇನು ಸಬ್ ಕ್ವಶನ್ ಕೇಳೋಕೆ ಒಂದು ಪ್ರಯೋಜನ ಇಟ್ಟಿವಿ. ಎಲ್ಲರೂ ಎದ್ದದ್ದು ಕ್ವಶನ್ ಕೇಳೋದು, ಎಲ್ಲರದ್ದು ಏನು ಮಾತಾಡಿದ್ರೆ ಸದನವನ್ನು ಹೆಂಗೆ ನಡೆಸ್ಬೇಕು ನೀವು ಹೇಳಿದಾನೆ. ಅದಕ್ಕೆ ನಾನು ನಡೆಸೋ ಅಂಥ ಇದು ವಾತಾವರಣ ನಿರ್ಮಾಣ ಆಗಲಿಲ್ಲ. ವಾತಾವರಣ ಭಾಳಷ್ಟು ಮುಜುಗರ ಉಂಟು ಮಾಡಿದ್ದಕ್ಕೆ ನಾನು ಬೇಸರಾಗಿ ಓದೋದು ನಿಜ. ಯಾರ ಮೇಲೆ ಅಪಾದನೆ ಮಾಡೋಲ್ಲ. ಬಟ್ ಎಲ್ಲರ ಜವಾಬ್ದಾರಿ ಸದನವನ್ನು ನಡೆಸಬೇಕಾದ್ರೆ ಕೇವಲ ಸಭಾಪತಿ ಅಥವಾ ಸಭಾನಾಯಕರು ಅಂಥವರಲ್ಲ, ಎಲ್ಲರ ಜವಾಬ್ದಾರಿ ಇರ್ತದೆ. ಎಲ್ಲರೂ ಕೂಡ ನಡೆಸಬೇಕನ್ನೋಂಥ ಮನವಿಯನ್ನು ಮತ್ತೊಂದು ಸಾರಿ ನಾನು ಮಾಡಿದ್ದೀನಿ. ಸರ್, ಇದರ ಮಧ್ಯೆ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಪೀಕರ್ಗೂ ಹಾಗೂ ಸಭಾಪತಿಗಳ ನಡುವೆ ಸಮನ್ವಯದ ಕೊರತೆ ಕಾಡ್ತಾ ಇದೆ. ಈಗ ಮಾತಾಡಬೇಡಿ ಯಾರು, ಏನಿಲ್ಲ, ನಮ್ದು ಏನೋ ಸಮನ್ವಯ. ಈಗ ನಾ ಮಾತಾಡಿನಿ ಖದರ್ ಅವ್ರಿಗೂ ಬೆಳಗ್ಗೆ ನಿನ್ನ ನಮ್ಮ ಸದನದಲ್ಲಿ ರೇಸ್ ಮಾಡಿದರು, ಅದೇನೂ ಇಲ್ಲ. ನಮಗೆ ಅವ್ರಿಗೆ ಇದು ಬರೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅವ್ರ ಅಸೆಂಬ್ಲಿನಂತ ಕೌನ್ಸಿಲು ಯಾವ್ದಾರ ಜಾಯಿಂಟ್ ಇದು ಸಮಸ್ಯೆ ಇದ್ದಾಗ ಇಬ್ಬರು ಕೂಡ ಮಾತಾಡ್ತೀವಿ. ಮತ್ತು ಯಾವುದೇ ರೀತಿಯಿಂದ ನನಗೆ ಸ್ಪೀಕರ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಬೆಳಗ್ಗೆ ಮಾತಾಡೀನಿ. ಮತ್ತು ಅವರ ಇದರಲ್ಲಿ ನನಗೆ ಎಲ್ಲ ಅವರ ತಂದೆಯವ್ರ ಕಾಲಕ್ಕೆ ಬಂದೀನಿ ನಾನು. ಮತ್ತು ಅವರು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ನನಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ. ಮತ್ತು ನಾವು ಸ್ನೇಹಿತರ ಥರ ನಾದೀವಿ. ಅದೇನೋ ತಪ್ಪು ಕಲ್ಪನೆ ಆಗಿ ಏನೋ ಬಂದಿತ್ತು. ಬಟ್ ನನಗೆ ಅವ್ರಿಗೆ ಯಾವಾಗೂ ಕಾಂಟ್ರಾಕ್ಟ್ ಬಂದಿಲ್ಲ, ಬರುವುದಿಲ್ಲ. ಈಗ ನೀವು ತಮ್ಮ ಅಸಮಾಧಾನದ ವಿಚಾರವನ್ನು ಸದಸ್ಯರ ಜೊತೆ ಹಂಚಿಕೊಳ್ಬೋದಿತ್ತು. ಹಂಚ್ಕೊಂಡಿದ್ದೀನಿ, ಹೇಳಿದ್ದೀನಿ. ಅಲ್ಲೇ ಸದನದಲ್ಲಿ ಹೇಳೋದ್ರಿಂದ ರೆಕಾರ್ಡಿಗೆ ಹೋಗುತ್ತೆ, ಅದು ಆಗಬಾರ್ದು ಅನ್ನೋದಕ್ಕೆ ನಾನೇ ಪೊಲೈಟಾಗಿ ಉಪಾಧ್ಯಕ್ಷನ ಕುಂದಿರಿ ಸದನ ನಡೆಸಕ್ಕೆ ಬಂದು ನಾನು ಒಬ್ಬಳಿಗೆ ಹೋದೆ. ಇಷ್ಟೇ. ಸ್ಟಾರ್ಡ್ ಇಲ್ಲ, ಅನ್ಸ್ಟಾರ್ಡ್ ಇನ್ನೂ ಸುಮಾರು 300 ಪ್ರಶ್ನೆಗಳು ಬರಬೇಕು. ಅದಕ್ಕೆ ನಾನು ಹೇಳಿನಿ ಇವತ್ತು. ಇದು ನಾನು ಸದನದಲ್ಲಿ ಹೋದಾಗ ಹೇಳ್ತೀನಿ. ನಾನು ಯಾರ ಅಧಿಕಾರಿಗಳು ಯಾವ ಇಲಾಖೆ ಹೇಳಬೇಕಂತೀನಿ ಅವ್ರ ಹೆಸರನ್ನು ನಾನು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ. ಅದೇನು ಮಾಡ್ತಾರೆ ಸಭಾನಾಯಕ ನೋಡ್ತೀನಿ, ಮಧ್ಯಾಹ್ನ ಆಗತ್ತೆ. ಒಟ್ಟಾರೆ ನಮ್ದು ಏನಂದ್ರೆ ಪರ್ಟಿಕ್ಯುಲರ್ಲಿ ಬೆಳಗಾವಿ ಅಂತ ಅಲ್ಲ, ಎಲ್ಲೇ ಬೆಂಗಳೂರಾಗಲಿ ಬೆಳಗಾವಿ ಆಗಲಿ ನಮ್ಮ ಸದನ ವಿಧಾನ ಪರಿಷತ್ತು ಭಾಳ ಉತ್ತಮವಾದಂಥದ್ದು ನಡಿಬೇಕು. ನಾವು ಮಾದರಿಯಾಗಿರೋದ್ರಿಂದ ಎಲ್ಲರೂ ನಮ್ಮ ನೋಡ್ತಿರ್ತಾರೆ. ಆ ನಮ್ಮದು ವಿಧಾನ ಪರಿಷತ್ ಏನಿದೆಯಲ್ಲ, ಚಿಂತಕರ ಚಾವಡಿಯಿಂದ ಚಿಂತಕರ ಚಾವಡಿಯಾಗೇ ಇರಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ಮತ್ತೊಮ್ಮೆ ತಮ್ಮ ಮೂಲಕ
ಮಾನ್ಯ ಸದಸ್ಯರಿಗೆ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು ಸರಿಯಾದ ರೀತಿಯಿಂದ ಮುಂದಾದರೂ ನಡೆಸೋಣ ಅನ್ನುವಂಥ ಮನವಿಯನ್ನು ನಾನು ಮಾಡಿಕೊಂಡಿದ್ದೆ. ಸರ್, ಒಂದು ಸಣ್ಣ ಪ್ರಶ್ನೆ. ಈಗ ಉತ್ತರ ಕರ್ನಾಟಕ ಭಾಗದ ವಿಚಾರಗಳ ಚರ್ಚೆ ಪ್ರತಿ ಬಾರಿ ಕೇಳ್ತಾ ಇರ್ತೀರ, ಎಲ್ಲರೂ ಮಾಡ್ತಾರೆ, ಆದ್ರೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ಬಾರಿಯೂ ಬೇಡಿಕೆ ಇದೆ, ಒಂದು ವಾರ ಎಕ್ಸ್ಟೆಂಡ್ ಮಾಡಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಭಾಗದವರಾಗಿ ತಾವು ಇದ್ರ ಬಗ್ಗೆ ನಮ್ಮದು ಏನಂದ್ರೆ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ದೀವಿ, ಸದನ ನಡೆಸೋದು ಅಷ್ಟೇ ನಮ್ಮ ಜವಾಬ್ದಾರಿ. ಇವತ್ತು ನೀವು 9ನೇ ತಾರೀಕಿನ 20ನೇ ತಾರೀಕಿನ ನಡೆಸ್ರಪ್ಪ ಅಂದರೆ 20ನೇ ನಡೆಸ್ತೀವಿ, ಇಲ್ಲ ಎಂಡ್ ಮಂಡಲ ನಡೆಸ್ತೀವಿ. ಸರ್ಕಾರ ನಡೆಸೋದು ಇದನ್ನು ಮಂಡಲವನ್ನು ನಡೆಸೋದು ಸರ್ಕಾರ ಜವಾಬ್ದಾರಿ, ಅದು ಡೇಟ್ ಫಿಕ್ಸ್ ಮಾಡೋದು, ನಡೆಸೋದು ನಮ್ಮ ಜವಾಬ್ದಾರಿ. ನಾವೇನು ಸರ್ಕಾರ ನಿರ್ಣಯ ತಗೋತೋ ಆ ಸರ್ಕಾರ ನಿರ್ಣಯ ಅಂತ ಸದನವನ್ನು ನಡೆಸೋ ಜವಾಬ್ದಾರಿ ನಾವು ನಡೆಸ್ತೀವಿ.